ಏನು ಹೇಳಕತ್ತಿದ್ದೀರಿ? ಏನು ಹೇಳಕತ್ತಿದ್ದಿ? ಹಾಂ, ನೆನಪಾಗೋದಿಲ್ಲ ನನಗೆ. ಹಾಂ, ಜೋರ ಚಪ್ಪಾಳೆ ಹಾಕ್ರಿ. ಶರಣರೇ ಅಂತಾರ, ಬಾರು ಮಗನ ಮದುವೆಗೆ ಹಣ ಸಿಗ್ತದ ಬಾರು ಹತ್ತು ಹೇಳಿದ್ರೆ ಭಯದಿಂದ ಹೊಟ್ಟಿದ್ದ ಘಟಸರ್ಪ ಹುತ್ತದೊಳಗೆ ಹೋಗ್ಯದೆ. ಘಟಸರ್ಪ ಹುತ್ತದೊಳಗೆ ಹೋಗ್ಯದ. ಇನ್ನೊಂದು ಸ್ವಲ್ಪ ಹೊಡೆದ ಬಾರು ಅಂದಾಗ ಹೆಂಗಿದ್ರು ಮುಂದೆ ಹೋಗ್ಯದ ಘಟಸರ್ಪ. ಯಾಕಿನ್ ಚಿಂತೆ ಮಾಡೋದು, ಶರಣರು ಹಿಂದಿದ್ದಾರ, ನನ್ನ ರಕ್ಷಣೆಯನ್ನು ಮಾಡ್ತಾರೆ ಅಂತ ತಿಳ್ಕೊಂಡು ಘಟಸರ್ಪ ಏನು ಒಳಗೋಗಿತ್ತಲ್ಲ, ಒಂದಿಷ್ಟೇ ಉಳಿದಿತ್ತು, ಒಂದು ಗೇಣತ ಒಂದು ಚೋಟು. ಅದೇ ಘಟಸರ್ಪದ ಬಾಲವನ್ನು ಹಿಂಗೆ ಮುಟ್ಟಿ ಹಿಂಗೆ ಎಳ್ಕೊಂಡ್ರೆ ಹಿಂಗೆ ಮುಟ್ಟಿ ತತ್ತು ಕ್ಷಣದೊಳಗೆ ಬಂಗಾರ ಆಗ್ತದೆ. ಹಿಂದಿರ್ತಕ್ಕಂಥದ್ದು ಬಾಲ. ಇದು ಶರಣ ಬಸವೇಶ್ವರ ಕೃಪೆಯಿಂದ. ಅವಾಗಂತಾನ ನಾ ಕೆಟ್ಟ ಅಂತ ಆಸೆ ಎಟ್ಟುಟ್ಟೆ ನೋಡು ಮನುಷ್ಯಾಗ. ನಾ ಕೆಟ್ಟೆ ಅಂದ. ಹೆಂಗ ಅಂದ? ಘಟಸರ್ಪ ಮುಟ್ಟಿದ್ರುಟ್ಟು ಸಂಪತ್ತು ಬರ್ತಿತ್ತು, ಸಾವುಕಾರ ಅಕ್ಕಿದ್ದೆ. ಸಾವುಕಾರ ಆದಂದ್ರೆ ನಾನು ಗತ್ತಿನೊಳಗೆ ಓಡಾಡಬಹುದಿತ್ತು. ಯಾರಾದ್ರೂ ಮಾತಾಡಿಸಿದ್ರೆ ಮಾತಾಡ್ಲಾರ್ದಂಗೆ. ಎಲ್ಲ ಸಾವುಕಾರ ಹಂಗೆ ಇರಂಗಿಲ್ಲ. ಪ್ರೇಮತ್ವ ಇರ್ತದೆ, ಪ್ರೀತಿ ಇರ್ತದೆ. ಅದು ದುಡ್ಡು ಶಾಶ್ವತವಲ್ಲ, ಪ್ರೀತಿ ಪ್ರೇಮ ಶಾಶ್ವತ. ಇಲ್ಲಿ ದುಡ್ಡು ಯಾವಾಗ ಸಿಗ್ತಲ್ಲ ಸಂತೋಷ ಆಯ್ತು ಅಂತ ತಿಳ್ಕೊಂಡು ಏನು ಮಾಡ್ತಾನೆವ, ಅದೇ ಸಂಪತ್ತನ್ನು ತೆಗೆದುಕೊಂಡು ಮುಂದೆ ತಿರುಳುತ್ತಾನೆ. ಇಂತಹ ಪವಾಡಗಳನ್ನು ಇಡೀ ಎಲ್ಲ ಕಲಬುರಗಿ ಗ್ರಾಮವೇ ಕೇಳುತ್ತಾರೆ. ಎಷ್ಟು ಆನಂದ, ಎಷ್ಟು ಸಂತೋಷ. ಶರಣ ಬಸವೇಶ್ವರರ ಅಗಾಧವಾಗಿರ್ತಕ್ಕಂಥ ಪವಾಡಗಳನ್ನು ಇಡೀ ಜಗತ್ತು ಎಲ್ಲ ದೇಶ ಮೂಲೆಗಳಲ್ಲಿ ಗುಣಗಾನವನ್ನು ಮಾಡುತ್ತಾರೆ. ಸಂತೋಷದಿಂದ ಗುಣಗಾನವನ್ನು ಮಾಡುವಂಥ ಸಂದರ್ಭದೊಳಗೆ ಮತ್ತೊಂದು ಅವರ ಪವಾಡಗಳು, ಬಹಳಷ್ಟು ಪವಾಡಗಳಿದ್ದಾವೆ. ಅಲ್ಲಿ ಕಲಬುರಗಿಯೊಳಗೆ ಹಡಪಿಗೆ ಬರುತ್ತಾನೆ ಒಬ್ಬ ಮನುಷ್ಯ. ಹಡಪದರಂತ ನಾವು ಕರಿತೀವಲ್ಲ, ಹಡಪದನ ಹೆಂಡತಿ ಭಾಳ ಚಲೋ ಇರ್ತಾಳೆ. ಹಡಪದನ ಹೆಂಡತಿ ಭಾಳ ಚಂದ ಅಂದರೆ ಇಡೀ ಊರಿಗೆ ಚಂದ. ಅಕ್ಕಿನೊಟ್ಟು ಚಂದ ಯಾರ್ಯಾರಿಗೆ. ಇಡೀ ಊರೊಳಗೆ ಹಡಪದನ ಹೆಂಡತಿ ಎಷ್ಟು ಚೆಲುವಿ ಯಾರೋದಿಲ್ಲ. ಎಷ್ಟು ಚೆಲುವಿ ಇರ್ತಾಳಂತಂದ್ರೆ ಇಡೀ ಊರು ಹೇಳೋರು. ಹೆಂಗೆ ಹೇಳೋರು? ಹಡಪದಿಗೆ ನಾ ಹೆಂಡತಿ ಎಷ್ಟು ಚಲೋ ಅದಳು, ಎಷ್ಟು ಕೆಂಪಗದಳ, ಎಷ್ಟು ದುಡ್ಡುಕದಳ, ಆಕಿ ಮೂಗು ಹೆಂಗದ. ಆ ಹೆಣ್ಮಗಳು ಗುಣಗಾನನೇ ಅವರೊಳಗೆ ಭಾಳ ಮಾಡೋರು. ಇವಾಗ ಸಂಕಟ ಗಂಡಗೆ ನನ್ನ ಹೆಂಡತಿಯ ಗುಣಗಾನವನ್ನು ಮಾಡ್ತಾರಂತ ತಿಳ್ಕೊಂಡು ರೂಪ ಮುಳ್ಳಾಯಿತು. ಗಂಡ ಹೆಂಡರ ಮಧ್ಯೆ ರೂಪ ಮುಖ್ಯ ಅಲ್ಲ, ಇಲ್ಲಿ ಪ್ರೇಮ ಮುಖ್ಯ. ಆದರೆ ಎಲ್ಲರೂ ನನ್ನ ಹೆಂಡತಿ ಗುಣಗಾನವನ್ನು ಮಾಡ್ತಾರ, ನನ್ನ ಹೆಂಡತಿಯ ರೂಪ ಲಾವಣ್ಯವನ್ನು ಗುಣಗಾನವನ್ನು ಮಾಡ್ತಾರೆ ಅಂತ ತಿಳ್ಕೊಂಡು ಸಿಟ್ಟು ಬಂತವಾಗ. ಸಿಟ್ಟು ಬಂದು ಒಂದಿನ ಏನು ಮಾಡ್ತಾನ, ಹೆಂಡತಿ ಜೊತೆ ಜಗಳ ಅಂತಾನೆ. ಹೆಂಗೆ ಚಂದಿದ್ದವ್ರು ಚಲೋ ಸೀರೆ ಉಟ್ಕೊಂಡು ದಿನ ಒಂದು ಕಡೆ ಎಲ್ಲರೂ ಓಡಾಡಿದ್ರೆ ಹೆಂಗೆ ಸಂಕಟ ಬರ್ತದ. ಯಾಕಂದ್ರೆ ಯಾರೂ ಏನು ಅನ್ನಲಿಲ್ಲ ಅಂದ್ರೆ ಏನು ಸಮಸ್ಯೆ ಇರೋದಿಲ್ಲ. ಜನ ಏನಾದರೂ ಮಾತಾಡ್ಲಕ್ಕತ್ತಿದ್ರೆ ಅಂದ್ರೆ ಗಂಡಗೆ ಒಳಗೆ ಸಂಕಟ ಇದ್ದಿದ್ದು ಸಹಜ. ಸೃಷ್ಟಿಯ ನಿಯಮದೊಳಗೆ ಎಲ್ಲರಿಗೂ ಇರ್ತದೆ. ಇವ್ರು ಸಂಕಟ ಅಂತೀನಿ. ಸಂಕಟ ಹೆಂಗತ್ತಂದ್ರೆ ಅವ ಎಲ್ಲಿ ಮಟ್ಟಕ್ಕೆ ಹೋಗ್ತಾನಂತಂದ್ರೆ ಹೆಂಡತಿಗೆ ಚೆಲುವಿ ಇದ್ದದಕ್ಕಾಗಿ ನಿನಗೆ ನಿನ್ನ ರೂಪ ಲಾವಣ್ಯವನ್ನು ಗುಣಗಾನವನ್ನು ಮಾಡ್ಲಕ್ಕತ್ತಾರ, ಅದಕ್ಕೆ ನೀನು ಮೂಗು ಕೊಯ್ತೀನಿ ಅಂದವ. ಹಾಂ, ನಿಮ್ಮ ಮನೆಯೊಳಗೆ ಏನಾದರೂ ಲೌಕಿಕರು ನಗಲ್ಲ. ಚಲೋ ಇದ್ದಾಗ ಏನಾದ್ರೂ ಹಿಂಗೇನು ಮಾಡ್ಲಾಕ ಒಂದು ಸಂದರ್ಭದೊಳಗೆ ಮೂಗು ಕೊಯ್ತೀನಿ ಅಂದ್ರೆ ಬಿಡ್ತೀರಿ ನೀವು? ಮೂಗು ಕೊಯ್ತೀರಿ, ಬಾ ತವ್ರ ಮನೆಗೆ ನಮ್ಮ ಅಣ್ಣ ಹೇಳ್ತೀನಿ ಹೇಳ ಗಂಡ ಹೊಡೆಸುವಂಥ ಪ್ರಸಂಗಗಳು ನಮ್ಮ ಇದ್ರೊಳಗೆ ಇರ್ತವೆ. ಆದರೆ ಇವ ರೂಪವಂತಿ ಇದ್ದಿ, ಅದಕ್ಕೆ ನಾ ಏನು ಮಾಡ್ತೀನಿ ಅಂದ್ರೆ ನಿನ್ನ ಮೂಗು ಕೊಯ್ತೀನಿ ತಿಳ್ಕೊಂಡು ಲಾಕ್ ಮಾಡ್ತಾನೆ. ರೂಮ್ ಲಾಕ್ ಮಾಡಿ ಮೂಗು ಹಿಡಿದು ಹಿಂಗೆ ಕೊಯ್ಯಕ್ಕೆ ಕೊಟ್ಟ. ಹೆಂಡತಿ ಮೂಗು ಕೊಯ್ಯಕ್ಕೆ ಕೊಟ್ಟ. ಸಾಕ್ತಿರ ಅಂದ್ರೆ ಇನ್ನು ಅವಳೆಲ್ಲ ಸತ್ಯ ಅಂತ ತಿಳ್ಕೊಂಡು ಗಂಡನಿಂದ ಹಿಂಗೆ ತಪ್ಪಿಸ್ಕೊಂಡು ಲಾಕ್ ತೆಗೆದು ಹೊಡಿಬಾರ್ದು. ಹೊಡಿದಳು ಹೆಂಡತಿಯಿಂದ ಗಂಡ ಬೆನ್ನತ್ತಿದ. ನನ್ನ ಹೆಂಡತಿ ಹೊಂಟ ಹಿಡ್ಕೋರಿ, ನನ್ನ ಹೆಂಡತಿ ಹೊಂಟ ಹಿಡ್ಕೋರಿ. ಎಲ್ಲರಿಗಿರಿ ಒಬ್ರಿಗೆಲ್ಲ ಗಂಟು ಬಿದ್ದ ಕಣ್ಣಿಗೆ ಸ್ವಲ್ಪ ಹಾದಿ ತಪ್ಪಿಸ್ತಾಳೆ ಹೆಣ್ಮಗಳು. ಸ್ವಲ್ಪ ಹಾದಿ ತಪ್ಪಿಸಿ ಶರಣರ ದಾಸೋಹವನ್ನು ಮಾಡುತ್ತಾರೆ. ಶರಣರ ದಾಸೋಹ ಮಂಟಪಕ್ಕೆ ಹಂಗೋ ಹಿಂಗ ಮಾಡಿ ಒಳಗೋಗ್ಬಿಡ್ತಾಳೆ. ಎಲ್ಲಿಗೆ ಹೋದಳ್ರಿ? ದಾಸೋಹ ಮಂಟಪದೊಳಗೆ ಒಳಗೋಗ್ಬಿಡ್ತಾಳೆ. ಅಲ್ಲಿ ಕಾಳು ಕಡಿಗಳನ್ನು, ದವಸ ಧಾನ್ಯಗಳನ್ನು ಸ್ವಚ್ಛ ಮಾಡ್ತಾ ಇರ್ತಾರೆ. ಒಳಗೋದಲು ಇವನ ಕೈ ಸಿಗ್ಲಿಲ್ಲ. ಹೆಣ್ಮಕ್ಳು ಯಾರ್ಯಾರು ದಾರಿಗೆ ಹೋಗ್ತಿರ್ತಿದ್ರಲ್ಲ ಅದಾರಿಗೆ ನಾನು ಹೆಣ್ತೀನಿ ನೋಡಿದ್ರಿ, ಅವ್ರಂದ್ರು ನಿನ್ನ ಹೆಂಡತಿ ಎಲ್ಲೋ ಹೋಗಿಲ್ಲಪ್ಪ, ಬರ್ತಾಳೆ ಸಾಯಂಕಾಲ ಮನೆಗೆ. ಯಾಕೆ ಚಿಂತೆ ಇಲ್ಲ ನನ್ನ ಹೆಂಡತಿ ನೋಡಿದ್ರಿ ಕೇಳಿ ಪಾಪ ಅವು ಗಂಡ ಹೆಂಡತಿ ಜಗಳ ಮಾಡ್ತಿದ್ರಿ. ಇವ್ರ ಪರಿಸ್ಥಿತಿ ಏನದು? ಹೆಣ್ತೀನಿ ಬಿಟ್ಟು 5 ನಿಮಿಷ ಇರವಲ್ಲ ಅನ್ನಂಗೆ ಆಗ್ತದಿಲ್ಲ. ಇಲ್ಲಿ ಎಷ್ಟು ಪ್ರೀತಿ ಮಾಡ್ತಾನ ಅಂತ ಎಲ್ಲರಿಗೂ ಸುದ್ದಿ ಗೊತ್ತಾತ್ರಿ. ಇಷ್ಟು ದಿನ ಗೊತ್ತಿರಲಿಲ್ಲ ಅದು ಪ್ರೀತಿ ಮಾಡೋದು. ಹಿಂಗೆ ಕೇಳಕ್ಕತ್ತಿದ ಒಬ್ಬ ಅಜ್ಜಿ ಇತ್ತಿರಿ, ನಿನ್ನ ಹೆಂಡತಿಯನ್ನು ಇಟ್ಟ್ಯಾಕೆ ಕೊಡುತ್ತಿ? ಶರಣ ಬಸವೇಶ್ವರರ ದಾಸೋಹ ಮಂಟಪದೊಳಗೆ ಓಡೋದು ಸೂಕ್ಷ್ಮ ಹೇಳಿಬಿಟ್ಲಲ್ಲ.
ಓಡಿದ ಶರಣ ಬಸವೇಶ್ವರರ ಬಳಿ ಬಂದು ಕೇಳ್ತಾನ. ಶರಣರಿಗೆ ತಿಳಿದಿತ್ತು ಇವನ ವಿಚಾರ, ಮನಸ್ಸಿನೊಳಗೆ ದಿವ್ಯ ದೃಷ್ಟಿಯಿಂದ ತಿಳ್ಕೊಂಡಿದ್ರು. ಯಪ್ಪ, ನಮ್ಮ ಹೆಣ್ಮಕ್ಳು ನಿಮ್ಮ ದಾಸೋಹದ ಮಂಟಪಕ್ಕೆ ಬಂದ್ರೇನು ಅಂತ ಸೂಕ್ಷ್ಮ ರೀತಿಯಿಂದ ಕೇಳ್ತಾನ. ಕೇಳಿದಾಗ, ನೋಡಪ್ಪ, ನಿಮ್ಮ ಹೆಣ್ಣು ಮಕ್ಕಳನ್ನ ನಾನು ನೋಡಿಲ್ಲ, ಅದಕ್ಕೆ ನಿಮ್ಮ ಹೆಣ್ಮಕ್ಳು ನಿಮ್ಮ ಕಣ್ಣಿಗೆ ಬಿದ್ರ ದಾಸೋಹದ ಮಂಟಪದೊಳಗೆ ಒಳಗಿರಬೇಕು, ನೋಡು, ಕರ್ಕೊಂಡು ಹೋಗಿ ನೀನು ಹೆಂಡತೀನಿ, ನೀನು ಹೆಂಡತಿ ಕಣ್ಣಿಗೆ ಬಿದ್ರ ಕರ್ಕೊಂಡು ಹೋಗು ಅಂದಾಗ ದಾಸೋಹ ಮಂಟಪದೊಳಗೆ ಹೋಗ್ತಾರೆ. ಕಾಳು ಕಡಿಯನ್ನು ಸ್ವಚ್ಛ ಮಾಡುತ್ತಿರ್ತಾರೆ. ಅಲ್ಲಿ ಹೋಗಿ ನೋಡ್ತಾನ, ಇಡೀ ದಾಸೋಹ ಮಂಟಪದೊಳಗಿನ ಸೇವಾ ಮಾಡುವಂಥ ಹೆಣ್ಣು ಮಕ್ಕಳೆಲ್ಲರೂ ಅವನ ಹೆಣ್ಮಕ್ಳು ಹೆಂಗಿದ್ರಲ್ಲ ಹಂಗೆ ಆಗಿರ್ತಾರೆ, ಅಷ್ಟು ಜನ. ಅವಾಗ ನಿನ್ನ ಹೆಂಡತಿ ಯಾರು ನೋಡ್ಬೇಕು ಕರ್ಕೊಂಡು ಹೋಗು. ಶರಣ ಬಸವೇಶ್ವರರು, ನಿನ್ನ ಹೆಂಡತಿ ಯಾರಿದ್ದಾರ ಕರ್ಕೊಂಡೋಗಿ. ಚಂದ ಮಾತಾಡ್ತಿದ್ರೆ ಬಾ ಅಂದ್ರೆ ಬರ್ತಾಳೆ. ಹೊಡಿತಾನೆ ಅಂದ್ರೆ ಗೊತ್ತಿದ್ಬೇಕು ಬರ್ತಾಳೆ ಹೆಂಡತಿ. ಹೊಡಿತಾನೆ ಅಂದ್ರೆ ಗೊತ್ತಿದ್ದು ಬರ್ತಾಳೆ ಹೆಂಡತಿ, ಬರೋದಿಲ್ಲ. ಯಾವಾಗ ಇಡೀ ದಾಸೋಹ ಮಂಟಪದೊಳಗೆ ಅಲ್ಲೆಲ್ಲರೂ ಅವನ ಹೆಂಡತಿ ಅಂತ ರೂಪವನ್ನು ಕಂಡಾಕತ್ತಿದ್ರು, ತತ್ ಕ್ಷಣದೊಳಗೆ ಮರಳೇನು ಬರ್ತಾನ, ಯಪ್ಪ ಮಹಾತ್ಮರೇ ತಪ್ಪಾಯ್ತು ಅಂತ ತಿಳ್ಕೊಂಡು ಶರಣ ಬಸವೇಶ್ವರರ ಪಾದಕ್ಕೆ ಮರಳಿ ನಮಸ್ಕಾರವನ್ನು ಮಾಡ್ತಾನ. ಅದೇ ಶರಣ ಬಸವೇಶ್ವರರು ಬುದ್ಧಿವಾದವನ್ನು ಹೇಳ್ತಾರೆ. ರೂಪದಿಂದ ಜೀವನ ಮಾಡೋದಲ್ಲೋ, ಹೊಂದಾಣಿಕೆಯಿಂದ ಮನಸ್ಸುಗಳ ಪ್ರೀತಿಯಿಂದ ವಾತ್ಸಲ್ಯದಿಂದ ಗಂಡರ ಜೀವನ ಆಗಬೇಕು. ರೂಪದಿಂದ ಜೀವನವನ್ನು ಕಳ್ಕೊಳ್ಬೇಡ. ಸಾವಿರ ಜನ ಸಾವಿರ ಮಾತುಗಳನ್ನು ಹೇಳ್ತಾರೆ. ಚಾಂದಿದ್ರೆ ಹೇಳ್ತಾರೆ, ಚಾಂದಿಲ್ಲಿದ್ರೆ ಹೇಳ್ತಾರೆ, ಜಗಳ ಮಾಡಿದ್ರೆ ಹೇಳ್ತಾರೆ, ಜಗಳ ಮಾಡಿಲ್ಲದ್ರು ಕೆಡಿಸೋರು ಇರ್ತಾರೆ, ದಾಂಪತ್ಯವನ್ನು ಹೊಡಿತಕ್ಕಂಥವ್ರು ಇರ್ತಾರೆ. ಜನಗಳ ಮಾತಿಗೆ ಕಿವಿಗೊಡಬೇಡ, ನಿಮ್ಮ ಸಂಸಾರವನ್ನು ನೋಡಿ ನೀನು ಬದುಕಬೇಕು. ಹಿಂಗಿರುವಂಥ ಸಂದರ್ಭದಲ್ಲಿ ಹೆಂಗಿತ್ತಂದ್ರೆ, ಒಂದು ಊರೊಳಗೆ ಇಬ್ಬರು ಗಂಡ ಹೆಂಡತಿ ಬಹಳ ಚಲೋ ಪ್ರೀತಿ ಮಾಡ್ತಿದ್ರು. ಗಂಡನ ಬಿಟ್ಟು ಹೆಂಡತಿ ಇರ್ತಿರ್ಲಿಲ್ಲ, ಹೆಂಡತಿ ಬಿಟ್ಟು ಗಂಡ ಇರ್ತಿರ್ತಿಲ್ಲ. ಒಂದು ನಿಮಿಷ ಬಿಡಲ್ಲ ರೀ ಇವರೆಲ್ಲ. ಹೆಂಗಿದ್ರಂದ್ರೆ ಡ್ಯೂಟಿಗೆ ಹೋಗಿ ಬರ್ಬೇಕಂದ್ರೆ ಅವ್ನಿಗೆ ಸಂಕಟ, ಯಾವಾಗ ಮನೆ ಮುಟ್ತೀನೋ ಯಾವಾಗಿಲ್ಲ, ಯಾವಾಗ ನಾನು ಹೆಂಡತಿ ಮುಖ ನೋಡ್ತೀನೋ ಯಾವಾಗಿಲ್ಲ. ಅಷ್ಟು ಪ್ರೀತಿ ಮಾಡೋ ಹೆಂಡತಿನ, ಹೆಂಡತಿ ಗಂಡ, ಹಿಂಗೆ ಭಾಳ ಪ್ರೇಮ ಇತ್ತು. ಗಂಡಿಗೆ ಏನು ಆಸೆ ಆಯ್ತು ಅಂದ್ರೆ, ಒಂದಿನ ಕರಿಗಡಬು ತಿನ್ನಂಗೆ ಆಸೆ ಆಯ್ತು. ಗಂಡಗ ಕರಿಬೇಡ ತಿನ್ನಂಗೆ ಆಸೆ ಆಯ್ತು. ಹೆಂಡತಿಗೆ ಹೇಳ್ತಾನ, ಬಂಗಾರ ನನ್ನ ಚಿನ್ನ ಕರಿಗಡ್ಡು ಮಾಡಿ ಇವತ್ತಿಬ್ಬರು ಕೂತು ಊಟ ಮಾಡೋಣ ಅಂದ. ಹೆಂಡತಿ ಆಯಿತು ಮಾಡ್ತೀನಿ ಅಂತ ತಿಳ್ಕೊಂಡು ಡ್ಯೂಟಿಗೆ ಹೋದ. ಡ್ಯೂಟಿಗೆ ಹೋಗಿ ಬರೋದ್ರೊಳಗೆ ಕರಿಗಡಬು ರೆಡಿ ಆಯ್ತು. ಮಧ್ಯಾಹ್ನ 2 ಗಂಟೆಗೆ ಊಟಕ್ಕೆ ಬಂದ. ಕರಿಗಡಬು ರೆಡಿ ಆಗಿತ್ತು. ಎಷ್ಟು ಕರಿಗಡಬು ಮಾಡ್ಯಾಳ್ರಿ? ಎಷ್ಟು ಕರಿಗಡಬು ರೀ? 11 ಕರಿಗಡಬು ಮಾಡ್ಯಾಳ. ಯಾವಾಗ 11 ಆಯ್ತಲ್ಲ, ಹೆಂಡತಿ ಅಂತಾಳ, ನನಗಾರು ನಿನಗೈದು. ಸಂಕಟೈತೆ ಅವ್ರು. ನಾ ಎಲ್ಲ ತಂದವನ, ಕರಿಗಡಿಗೆ ಏನು ಬೇಕು, ಬೆಲ್ಲ ಬೇಳೆ ತಂದವನ, ಅದಕ್ಕೆ ನನಗೆ 6 ಕೊಡು, ನೀ 5 ತಗೊಂತ ಗಂಡ ಅಂದ. ಹೆಂಡತಿ ಅಂತೇಳು, ನೀ ತಂದಾಕಿಯಪ್ಪ, ಮಾಡಿದವ್ರು ಯಾರು? ತಂದಾಕೋ ದೊಡ್ಡದಲ್ಲ, ಮಾಡೋದು ದೊಡ್ಡದು. ಅದಕ್ಕೆ ನಾ ಮಾಡಿದ್ದು ದೊಡ್ಡದದ ಅಂದು ಜಗಳ ಹತ್ತಿರದು ಇಬ್ಬರಿಗೆ ಗಂಡ ಹೆಂಡತಿಗೆ. ಯಾವಾಗ ಜಗಳ ಹತ್ತಲ್ಲ, ಒಂದು ಮಾತಿಗೆ ಒಪ್ಪಂದಕ್ಕೆ ಬರ್ತಾರೆ ಇಬ್ಬರು ಜಗಳ ಹತ್ತಿದಾಗ. ಹೆಂಗೆ ಒಪ್ಪಂದಕ್ಕೆ ಬರ್ತಾರೆ ಅಂದರೆ, ಇವ್ರು ಗಂಡ ಹೆಂಡತಿ ಒಂದು ಮಣಿ ಇಟ್ರು ಇಬ್ಬರು ಅಂತಾರೆ. ಒಂದು ಮಣಿ ಇಟ್ಟರು, ಹೆದರಾ ಬಿದ್ರು ಕುತ್ಕೊಳ್ಳೋಣ. ಹೆದರಾ ಬಿದ್ರು ಕುತ್ಕೊಂಡು 2 ಪ್ಲೇಟಿನೊಳಗೆ, ಒಂದು ಪ್ಲೇಟ್ನೊಳಗೆ 6 ಕರಿಗಡಬು ಹಾಕೋಣ, ಒಂದು ಪ್ಲೇಟ್ನೊಳಗೆ 5 ಕರಿಗಡಬು ಹಾಕೋಣ. ಒಂದು ಕಾಂಪಿಟೇಷನ್ ಇಬ್ಬರ ಮಧ್ಯೆ. ಹೆಂಗೆ ಕಾಂಪಿಟೇಷನ್ ಅಂದ್ರೆ, ಹಿಂಗೆ ಯಾರು ಅಂತಾರಲ್ಲ ಅವರಿಗೆ 5, ಹಿಂಗೆ ಕುತ್ತೋರಿಗೆ 6, ಹಿಂಗೆ ಒಪ್ಪಂದ ಆತ್ರಿ. ಇದು ಒಪ್ಪಂದ ಆತು. ಕರಿಗಡಬು 2 ಪ್ಲೇಟ್ ಇಟ್ಟರು. ಒಂದು ಪ್ಲೇಟ್ನೊಳಗೆ 6 ಅದ, ಒಂದು ಪ್ಲೇಟ್ನೊಳಗೆ 5 ಅದ. ಎದ್ರ ಬಿದ್ರು ಕೂತ್ರಿ ಗಂಡ ಹೆಂಡತಿಗೆ. ಎದ್ರ ಬಿದ್ರು ಕೂತು ಸ್ಟಾರ್ಟ್ ಆಯ್ತು. ರೆಡಿ, 1 2 3 ಸ್ಟಾರ್ಟ್ ನೌ. ನೋಡಾಕತ್ರಿ ಕೂತು. ನಡೀತು. ಬಾಜು ಮನೆ ವಯಸ್ಸಾಯ್ದು ಎಲ್ಲವನ್ನು ಮುದುಕಿತ್ತು. ಬಾಜು ಮನೆ ಎಲ್ಲವನ್ನು ಮುದುಕಿ ಏನು ಮಾಡ್ತು, ಆ ಹೆಣ್ಮಗಳ ಸ್ವಲ್ಪ ಮಾತಾಡ್ಸೋಕೆ ಗೊತ್ತಿದ್ದಿಲ್ಲ ಆಗಾಗ ಮನೆಯಾಗ. ದೊಡ್ಡ ಮನೆ, ಆ ಮುದುಕಿ ಏನು ಮಾಡ್ತು, ಏ ರೇಣಕ ಅಂತ ಕೂತಿರ. ಏ ರೇಣಕ ಕೂಗಿ ಬಿಡಬೇಕಿಲ್ಲ, ಒಳಗೆ ನಡೀತಿದ್ರು. ಏ ರೇಣಕ ಏನು ಮಾಡ್ಲಾಕತ್ತಿ? ಏ ರೇಣಕ ನೋಡಿ, ಯಾರೋ ಅಂತಾರ, ಇವರು ಅಂತಾರ. ಅಲ್ಲಿ ಹೋದ್ರೆ ಕರಿಗಡಬು ಕಡಿಬೇಕ. ಓ ಅಂದ್ರೆ 6 ಹೊತ್ತು ರೇಣಕ ಒಳಗೆ ಹೋದ್ರು. ಒಳಗೆ ಹೋದ ಬಳಿಕ ಕೂತಿದ್ವಲ್ಲ 2. ಈಗ ಕೊತ್ತಿದ್ವಲ್ಲ, ಆ ಮುದಕ್ಕೆ ಏನು ಮಾಡ್ತು, ಸುಮ್ಮ ಬರ್ಬೇಕಿಲ್ರಿ. ಬರಲಿಲ್ಲ ಆ ಮುದಕ್ಕೆ, ಭಾಳ ಘಾಟಿ ಇತ್ತು ಮುದಕ್ಕೆ ಅದು. ಆ ಮುದಕ್ಕೆ ಏನು ಮಾಡ್ತು,
ಅಯ್ಯಪ್ಪ, ವಯಸ್ಸಿನ ಹುಡುಗ ಹುಡುಗಿ ಕಣ್ಣಾಗ ನೆಟೆಗಣ್ಣು ಇಟ್ಕೊಂಡು ಜೀವ ಬಿಟ್ಟಾಗಲು. ಕಣ್ಣಾಗ ಜೀವ ಬಿಟ್ಟಾವ, ಹ್ಯಾಂಗೆ ಮಾಡೋದು ಅಂದು ಸುಮ್ಮ ಬರ್ಬೇಕಿಲ್ಲ. ಈ ಕಡೆ ಒಂದು ದುಃಖಿದ್ರು, ಆ ಕಡೆ ಬಿತ್ತು. ಈ ಕಡೆ ದುಃಖಿದ್ರು, ಹಿಂಗ ಬಿತ್ತಿರಿ ಎರಡು ಕಡೆ. ಯಪ್ಪ, ಕಣ್ಣಾಗ ಶಟ್ಕೊಂಡು ಹೋಗ್ಬಿಟ್ಟವಪ್ಪ, ಎಟ್ಟ ತಾತಾನೆ ಜೀವ ಹೋಗಿರೋದು. ಅಲ್ಲೇ ಸುಮ್ಮನೆ ಆಗ್ಬೇಕಲ್ರಿ. ಹೊರಗೆ ಬಂದು ಬರ್ರೋ ಬರ್ರಿ, ಇಡೀ ಊರು ಕರೆಸ್ತಾರೆ ನನಗೆ. ಕಲಿಸ್ತಲ್ಲ ಅವಾಗ ಎದ್ದೇಳ್ಬೇಕಲ್ಲ. ಗಂಡ ಅಂತಾನೆ ಮನಸ್ಸುಗಳು ಮಾತಾಡ್ಲಕತ್ತವೆ. ಹೆಂಗೆ ನೋಡು, ಮುದುಕಿ ಚಟ್ಟ ಕಟ್ಟಕ್ಕೆ ರೆಡಿ ಮಾಡತ್ತಿ. ಮುದುಕಿ ಅಟ್ಟ ಸರಳಿಲ್ಲ. ಆ ಮುದುಕಿ ಚಟ್ಟ ಕಟ್ಟಕ್ಕೆ ರೆಡಿ ಮಾಡ್ಯದ. ಮತ್ತು ನೋಡಿ, ಇವಾಗ ಕಡೆ ತೆರೆದು ಬಿಡು, ನನಗೆ 6 ಅಕ್ಕವ, ನಿನಗೆ 5 ಅಕ್ಕವ. ಮನಸ್ಸುಗಳು ನಾ ಮಾಡಿ ಹಂಗೆ ಅಂದಳ್ರಿ. ಇಡೀ ಜನ ಸೇರ್ತಿರು. ಜನ ಬಂತು ಒಳಗಡೆ ನೋಡ್ಲಾಕತ್ರು. ಹೌದಪ್ಪ, ಶಿವ ದೇವ್ರೇ, ಇಂಥ ಸಾವು ಬರಬಾರ್ದಾಗಿತ್ತು ಇವಕ್ಕ. ದೇವ್ರು ಎಂಥ ಸಾವು ಕಟ್ಬಿಟ್ಟಪ್ಪ. ಸಣ್ಣ ವಯಸ್ಸಿನ ಇನ್ನು ಭಾಳ ಬದುಕಬೇಕಾಗಿತ್ತು. ಭಾಳ ಹೊತ್ತು ಬಿಟ್ರೆ ದೇವ್ ಅಂತಾವ. ಚಟ್ಟ ಕಟ್ಟಕ್ಕೆ ರೆಡಿ ಮಾಡಿದ್ರು. ಚಟ್ಟ ರೆಡಿ ಮಾಡಿದಾಗ ಎದ್ದೇಳ್ಬೇಕಲ್ರಿ. ಕರಿಗೇಡಬನ ಆಸೆಗ ಎದ್ದೇಳ್ತಿಲ್ಲ. ಏನಾಯ್ತು ಕೊನೆಗೆ? ಚಟ್ಟ ರೆಡಿ ಮಾಡಿದ್ರಿ. ದೂರ ಗುಡ್ಡಕ್ಕೆ ಬಡದ್ರ ದೇವ್ ಅಂತಾವಪ್ಪ ಇವು. ದೂರ ಬಡಿದ್ ಬೇಡ, ಬಾಜು ಬಡಿಬೇಕು ಗೂಟಕ್ಕೆ ಅಂದ್ರೆ ಇವನು. ಬಾಜು ಗೂಟಕ್ಕೆ ಬಡದ್ರು. ಮತ್ತೆ ಗೂಟಕ್ಕೆ ಬಡದು ಶದಿಗೆ ರೆಡಿ ಮಾಡಿದ್ರಿ. ಶದಿಗೆ ಒಳಗೆ ಕುಂದ್ರಸಕ್ಕೆ ರೆಡಿ ಮಾಡಿದ್ರು. ಕುಂದ್ರಿಸೇ ಬಿಟ್ರು. ಅವಾಗಂತಾರ, ನೋಡು ಶದಿಗೆ ಕುಂದ್ರಿಸ್ಯಾರ, ಇನ್ನೂ ಕಾಲ ಮಿಂಚಿಲ್ಲ. ನನಗಾರು ನಿನಗೆ, ನನಗಾರು ನಿನಗೆ, ನನಗಾರು ನಿನಗೆ. 2 ತಿಂಗಳು ಅಂತಿದ್ರು. ಗಂಡ ಅಂತಿದ್ರು. ನಾನು ಅಂತಿದ್ದೆ. ಗಂಡ, ನಾ ದುಡ್ದೀನಿ, ನಾ ದುಡ್ದೀನಿ. ಹಿಂಗ ಚಟ್ಟದಾಗ ಹೊತ್ಕೊಂಡು ನೋಡ್ರಿ. ಇಡೀ ಊರಂತಿತ್ತು, ಯವ್ವ ಸಾವು ಬರಬಾರ್ದಾಗಿತ್ತಪ್ಪ ಇವಕ್ಕ, ಎಂಥ ಸಾವು ಅಂತಪ್ಪ. ಬೇಗ ಸತ್ಬಿಟ್ಟು ಅನ್ನೋದ್ರ ಗೋಬಿ ಪಾನಿಪುರಿ ಚಿಂತವಪ್ಪ, ತಿಂದು ಜಲ್ದಿ ಬರ್ತವೆ. ಎಲ್ಲಿಗೆ ಬಂತು? ಚಟ್ಟಕ್ಕೆ ಬಂದು ಸ್ಮಶಾನಕ್ಕೆ ಬಂದರು. ಸ್ಮಶಾನಕ್ಕೆ ಬಂದಾಗ ಮುದುಕಿ ಏನು ಮಾಡ್ತದೆ ಗೊತ್ತದಂದ್ರೆ, ಅದು ಹಳ್ಳಿ ಸುಮ್ಮನೆ ಇರ್ಬೇಕಲ್ರಿ. ಯಪ್ಪ, ಈ ವಯಸ್ಸು ನೋಡ್ರದಾರು ಇವು ಬೇಸ್ ಸೌದೆ ಕಟ್ಟಿಗೆಗಳ ತಂದು ಕಟ್ಟಿಗೆ ಮೇಲೆ ಹಾಕಿ ಇಟ್ಟು ಸುಡಬೇಕು. ನಮ್ದು ಅವಾಗಾರ ಎದ್ದೇಳ್ಬೇಕಲ್ಲ, ಇಟ್ಟು ಸುಡಬೇಕಂದಾಗ ಕರಿಗೇಡಿ ಬಿಂಗ್ ಕೊಡೋದಕ್ಕತ್ತೇವೆ. ಆಡು ಗಡ್ಡ ಹಿಡಿತೀವಿ. ಅವಾಗೂ ಎದ್ದೇಳಲಿಲ್ಲ. ಕೊನೆಗೆ ಏನು ಮಾಡ್ತಾರೆ? ಯಪ್ಪ, ಸುಡ್ತೀರಲ್ಲ, ಸುಡಬೇಕಾದ್ರೆ ಅವು ದೆವ್ವತ್ತವ. ವಯಸ್ಸು ನೋಡ್ರಿ, 4 ಹುಡ್ರನ್ನ ಗಟ್ಟ ನೋಡ್ರನ್ನ, ಕಟ್ಟಮಸ್ತಾಗಿ ಹುಡುಗರನ್ನ ಆ ಕಡೆ ಇಬ್ಬರನ್ನ ಈ ಕಡೆ ಇಬ್ಬರನ್ನ ನಿಂದಿರ್ಸ್ರಿ. ಯಾಕ 10 ಹೊಡಿಬೇಕು? ಎಂದ್ರೆ ಬೆಂಕಿ ಹಚ್ಚನ ಶಟದ ನಿಂದಿರ್ತಾವ. ಶಟದಿಂದ ಹಾಕ್ಬೇಕಂದ್ರೆ ರೆಡಿಯಾಗಿ ನಿಂದಿರ್ಸ್ಬಿಟ್ರಿ ಮುದುಕಿರಿ. ಅವಾಗ ಗಂಡ ಅಂತ, ನೋಡು ಚಟ್ಟಕ್ಕೆ ರೆಡಿ ಮಾಡೋದಲ್ದ ಕಟ್ಟಿಗೆ ತಂದು ಬಡಸಾಕ ನಿಂತ ಮುದುಕಿ ಎದ್ದು ಹೋದ್ರೆ ಏನಾದ್ರೂ ಸಿಗ್ತಾರ. ಸಣ್ಣ ಮಿಚ್ಚರ ತಿಳ್ಕೊಂಡು ಮನೆಗೆ ಕರ್ಕೋತಾರ. ಜೀವ ಕಳ್ಕೊಬೇಡ. 6 ಕರಿಗಡಿಗಾಗಿ ಗಂಡ ದುಡಿಯುವಂತ ಗಂಡ ಅದೇನಿ, ನನಗೊಂದು ಹೆಚ್ಚಿಗಿರ್ಲಿ. ಮಾಡೋ ಹೆಂಡತಿ ನಾ ಅದೇನಿ ಅಂದಳ್ರಿ. ಲಾಸ್ಟಿಗೆ ಕೊನೆಗಳಿಗೆ ಬೆಂಕಿ ಹೆಚ್ಚೆ ಬಿಟ್ರು. ಹಚ್ಚಿದಾಗ ಎದ್ದೇಳ್ಬೇಕಲ್ಲ. ಗಂಡ ಅಂತಾನ, ನೋಡು ಬೆಂಕಿ ಹೆಚ್ಚಾರ, ಸುಡ್ಲಾಕತ್ತಾರ, ವಿಚಾರ ಮಾಡೋದು ಹೆಂಡತಿಗೆ ಅಂದ್ರೆ ನನಗಿನ್ನ ಹೀಟ್ ಬಂದಿಲ್ಲ ಹೇಳತ್ತಾಳ. ಕೆಳ ಇನ್ನೂ ಸೆಕೆ ಎತ್ತಿಲ್ಲ ನನಗೆ. ಅವಾಗ ಹೆಂಡತಿ ಅಂತಾಳ, ಅವಾಗ ನಿನಗೂ ಹೀಟ್ ಬರ್ತದ ತಡಿ, ನಿನಗೂ ಹಚ್ಚಾರ ಮ್ಯಾಗ. ಹೀಟ್ ಬಂದ್ರೆ ಹೆಂಗೆ ಮಾಡ್ತೀನಿ ನೋಡ್ತೀನಿ. ಮೆಕ್ಕಿದ ಕಾಲಕ್ಕಂತ ನಾವ ಎದಕ್ಕೆ ರೀ? ಬರೀ 6 ಕರಿಗಡಿಗೆ ಬಡ್ದಾರಕತ್ತ ಇವು. ಜೀವ ಅದ ರೀ ಬರೀ ಕರಿಗಡಿಗೆ. ಯಾವಾಗ ಹೀಟ್ ಬರ್ಲಾಕತ್ತು, ಹೀಟ್ ಸುಡೋದ್ರೊಳಗೆ ಮುದುಕಿ ಏನು ಮಾಡತ್ತು? 4 ಬಡಿ ಕೊಟ್ಟಿನಿ ಸಿತ್ತಲ್ಲಿ. ಅವು ಈಗ ಎದ್ದೇಳ್ತ ಸದ್ದ ಎದ್ದ ತಕ್ಷಣ ಹಾಕ್ರದು. ಹಿಂಗೆ ಎದ್ದೇಳಕ್ಕೆ ಹೋಕ್ಕವ. ಶಕ್ಕೆ ಬರೋದ್ರೊಳಗೆ ದೊಡ್ಡ ಹಾಕಿದ್ರು ಅಲ್ಲೇ ಸತ್ತು ಶಟ್ಕೊಂಡು ಹೋಗ್ತಾವ. ಕೇವಲ ಕರಿಗಡಬರ ಆಸೆಗಾಗಿ ತುಂಬಿದ ಕುಟುಂಬವನ್ನು ಕಳ್ಕೊತಾರೆ. ಆದರೆ ಮೈಲೇಶ್ವರ ಗ್ರಾಮದವ್ರು ಹೆಂಗಿದ್ದಾರೆ ಅಂದ್ರೆ, ಯಾವುದೇ ಆಸೆ ಆಕಾಂಕ್ಷೆಯುಳ್ಳಂಥ ಭಕ್ತರಿಲ್ಲ. ಅಪ್ಪ ನಮ್ಮಪ್ಪ ಕಲಬುರಗಿ ಶರಣಬಸವೇಶ್ವರರ ಮಹಾಪುರಾಣವನ್ನು ಆಲಿಸಿ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳೋಣ ಅನ್ನುವಂಥ ಭಾವ ನಿಶ್ಚಲ ದೃಢ ಮನಸ್ಸು ಎಂಬುದದ. ಕುಟುಂಬದೊಳಗೆ ಹೆಂಗೆ ಬದುಕಬೇಕ್ರಿ? ಆಸೆ ಇಟ್ಕೊಂಡು ಬದುಕೋದಲ್ಲ, ಪ್ರೀತಿಯಿಂದ ಬದುಕೋದು ಗಂಡ ಹೆಂಡರ ಜೀವನ. ನೋಡು ಅಂತ ತಿಳ್ಕೊಂಡು ಹಡಪದನ ಹೆಂಡತಿಗೆ ಪ್ರೀತಿಯಿಂದ ಬದುಕ್ರಿ ಅಂತ ತಿಳ್ಕೊಂಡು ಬುದ್ಧಿವಾದ ಮಾತನ್ನು ಹೇಳಿ ಶರಣ ಬಸವೇಶ್ವರರು ಹಿಂಗೆ ಕಳಿಸಿಕೊಡ್ತಾರ. ಇಂತಹ ಅನಂತ ರೀತಿಯ ಪವಾಡಗಳನ್ನು ಶರಣ ಬಸವೇಶ್ವರರು ಮಾಡುತ್ತಾ ಹೊರಟಿರುವಂತಹ ಸಂದರ್ಭದೊಳಗೆ ಮತ್ತೆ ದೊಡ್ಡಪ್ಪ ಗೌಡರ ಹೆಂಡತಿ ಹೆಸರು ನೀಲಮ್ಮ. ಅನಂತ ರೀತಿಯ ಪವಾಡಗಳನ್ನು ಮಾಡ್ಕೋತ ಶರಣರು ಹೊಟ್ಟಿರ್ತಾರೆ. ಆದರೆ ದೊಡ್ಡಪ್ಪ ಗೌಡನ ಹೆಂಡತಿ ನೀಲಮ್ಮ ಇದ್ದಾಳಲ್ಲ, ಇದೆಲ್ಲ ದಾಸೋಹ ಮಾಡ್ಕೊತ ಸೇವಾ ಮಾಡ್ಕೊತ ಶರಣರ ಕೆಲಸವನ್ನು ಮಾಡುವಂಥ ಕಾಲ ಕಳೀತಾಳ. ಒಂದಿಷ್ಟು ತವರ ಮನೆಯಲ್ಲಿ ನೆನಪಾಗ್ತಾರೆ. ನೀಲಮ್ಮ ತಾಯಿಗೆ ತವರ ಮನೆ ನೆನಪಾಗ್ತಾರೆ. ಯಾವಾಗ ತವರ ಮನೆ ನೆನಪಾಯ್ತು, ದೊಡ್ಡಪ್ಪ ಗೌಡ್ರಿಗೆ ಹೇಳ್ತಾಳ್ರಿ,
ತವರಿಗೆ ಹೋಗಿ ಬರ್ತೀನಿ ಒಂದು 4 ದಿನ ಅಂತ ಹೇಳಿದಾಗ ದೊಡ್ಡಪ್ಪ ಗೌಡರು ಕೊಟ್ಟು ಕುದುರೆ ಮುಖಾಂತರವಾಗಿ ಆ ತವರ ಮನೆಗೆ ಕಳಿಸಿಕೊಡ್ತಾರೆ. ತಾಯಿ ತವರ ಮನೆಗೆ ಹೋಗ್ತಾಳೆ. ತವರ ಮನೆಗೆ ಹೋಗಿ ತವರ ಮನೆಯೊಳಗೆ, ಯಾಕಂದ್ರೆ ಹೆಣ್ಣಿಗೆ ತವರ ಅಂದ್ರೆ ಭಾಳ ಇಷ್ಟ. ಒಂದು 6 ತಿಂಗಳು ಆಗಿರ್ಬೇಕ್ರಿ. ತವರ ಮನೆಗೆ ಹೋಗಿಲ್ಲ ಅಂದ್ರೆ ರಾತ್ರಿ ಗಂಡನ ಕಿಲಿ ಚಾಲು. ರಾತ್ರಿ ಹೆಂಗೆ ಚಾಲು ಹಾಕಾದ್ರೆ ರೀ ಒಂದು 2 ದಿನ 2 ದಿನ ಹಿಂಗೆ ಬಂದ್ಬಿಡ್ತೀನಿ, ಹಿಂಗೆ ಬಂದ್ಬಿಡ್ತೀನಿ. ಮನ್ಯಾಗ ಇಲ್ಲೇ ಇರಬೇಕು, ಗಂಡನ ಮನೆಯೊಳಗೆ ಕೆಲಸ ಮಾಡೋದು ಅಂತ ಅನ್ಬೇಕು. ಆಕೆ ಅಂತಾಳೆ, ಯಾವಾಗಾದರೂ ಹಿಂಗೆ ಹೇಳೋದಾತು, ನನ್ನ ತವರಿಗೆ ಕಳಿಸೋದಿಲ್ಲಿ, ನನ್ನ ಮೇಲೆ ಪ್ರೀತಿ ಇಲ್ಲ ನನಗೆ, ನನ್ನ ಪ್ರೇಮ ಮಾಡೋದಿಲ್ಲ ಚಟ್ಕೊಂಡು ಹೇಳಿದಾಗ ಅವ ಬೆಳಕಾರ 2 ದಿನ ಕತ್ತ ಯಾಕಾಗಲಿ ಹೋಗಿ ಬಂದು ಕಳಿಸ್ತಾನೆ. ಯಾಕಂದ್ರೆ ತಾಯಿಗೂ ಪ್ರೀತಿಯ ಮಗನಾಗಬೇಕು, ಹೆಂಡತಿಗೂ ಸಹಿತವಾಗಿ ಪ್ರೀತಿಯ ಗಂಡನಾಗಬೇಕು. ಹೆಂಡತಿಯ ಪ್ರೇಮತ್ವವನ್ನು ಕಳೆದುಕೊಳ್ಳುವ ಹಾಗೆ ಇಲ್ಲ, ಗಂಡನ ತಾಯಿಯ ಪ್ರೇಮತ್ವನ ಕಳೆದುಕೊಳ್ಳಕ್ಕೆ ಬರೋದಿಲ್ಲ. ಇಬ್ಬರಿಗೂ ಸಮಾನತೆ ಉಳ್ಳವನಾಗಿ ಹೆಂಡತಿಯನ್ನು ತವರ ಮನೆಗೆ ಕಳಿಸ್ಕೊಡ್ತಾನ. ನೀಲಂ ತಾಯಿ ಹಿಂಗೆ ತವರ ಮನೆಗೆ ಹೋದಳು. ಹೋಗಿ ಬರುವಂತಹ ಸಂದರ್ಭದೊಳಗೆ ಸಮಯ ಬಹಳಷ್ಟು ರಾತ್ರಿ ಆಗ್ತದೆ. ಹಾಗಿರುವಂತಹ ಸಂದರ್ಭದೊಳಗೆ ಇಲ್ಲಿ ಕೋಡಿರಾಯ ಮತ್ತು ಜೇರಟಿಗೆಯ ದೇವಪ್ಪ ಅಂತಕ್ಕಂಥವರು ನೀಲಮ್ಮನವರು ಶರಣರ ಸೇವೆ ಮಾಡಿ 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 ಸಂಪತ್ತು ಪಡೆದಾರ. ಈ ಸಂಪತ್ತು ಪಡೆದಾರ ನಾವು ಭಾಳ ಬಡವರಿದ್ದೀವಿ, ಒಂದಿಷ್ಟು ಸಂಪತ್ತು ಕಸಿದುಕೊಳ್ಳೋಣ ಅಂತ ತಿಳ್ಕೊಂಡು ಮಧ್ಯರಾತ್ರಿ ಸಮಯ ಆಗಿತ್ತು. ಕುದುರೆ ನಿಲ್ಲಿಸ್ತಾರೆ, ನೀಲಂತಾಯಿ ಕುದುರೆ. ಯಾರು ನಿಲ್ಲಿಸ್ತಾರೆ ಅಂದರೆ ಕೋಡಿರಾಯ ಜೇರಟಿಗೆಯ ದೇವಪ್ಪ ಅಂತಕ್ಕಂಥವ್ರು ನಿಲ್ಲಿಸ್ತಾರೆ. ನಿಂದ್ರಿಸಿದ ಬಳಿಕ ನೀಲಂತಾಯಿ ಕೇಳ್ತಾರ, ಶರಣರ ಸೇವೆ ಮಾಡಿರಿ, ಸಂಪತ್ತದ ಮೈ ತುಂಬ ಬಂಗಾರ ಅದ, ಎಲ್ಲ ಬಂಗಾರ ಕೊಟ್ಟಿಲ್ಲ ಅಂದ್ರೆ ಬಿಡೋದಿಲ್ಲ ಅಂತ ತಿಳ್ಕೊಂಡು ಅಡ್ಡಗಟ್ಟಿ ನಿಂತಾಗ ನೀಲಂತಾಯಿ ಮೈ ಮೇಲಿರ್ತಕ್ಕಂಥ ಒಡವೆಯನ್ನು, ಉಂಗರವನ್ನು ಎಲ್ಲವನ್ನ ಕೊಟ್ಟೆ ಬಿಡುತ್ತಾಳೆ. ಕೊಟ್ಟು ಮುಂದೆ ಮನೆಗೆ ಬರುತ್ತಾಳೆ ನೀಲಂತಾಯಿ. ಬಂದ ಬಳಿಕ ಇಲ್ಲಿ ಇಸ್ಕೊಳ್ಳೋದೊಂದೇ ತಡ. ಯಾವಾಗ ಇಸ್ಕೊಂಡು ಸ್ವಲ್ಪ ಹೊತ್ತಾಗಿತ್ತು, ಕ್ಷಣದೊಳಗೆ ಅವ್ರ ಕಣ್ಣು ಅಲ್ಲೇ ಹೋಗ್ಬಿಡುತ್ತಾಳೆ. ಯಾವಾಗ ಕಣ್ಣುಗಳು ಹೋದವು, ಯಪ್ಪ ತಪ್ಪಾಯಿತು ನಂಬುದು, ಇಂಥದ್ದು ನಾವು ಮಾಡಬಾರ್ದಾಗಿತ್ತು ಅಂದ್ಕೊಂಡು ತಪ್ಪಾಯಿತು. ಬೆಳ್ಳ ಕರಿಯುವಂಥ ಪ್ರಸಂಗ ಯಾವಾಗ ತಪ್ಪಾಯಿತು, ಶರಣ ಬಸವೇಶ ನಾವು ಮಾಡಿದ್ದು ತಪ್ಪಾಯಿತು, ನಮ್ಮನ್ನು ಕಾಪಾಡು ಅಂತ ತಿಳ್ಕೊಂಡು ಯಾವಾಗ ಅನ್ಲಾಕತ್ತಿದ್ರಲ್ಲ ಶರಣ ಬಸವೇಶ ಅಂತ ತಿಳ್ಕೊಂಡು ನಾಮಕರಣ, ಅವಾಗ ಕ್ಷಣದೊಳಗೆ ಹ್ಯಾಂಗಿದ್ದ ಕಣ್ಣು ಹಂಗ ಬರ್ತಾವೆ. ಬಂದ ಬಳಿಕ ಶರಣರಿಗೆ ಬಂಗಾರವನ್ನೆಲ್ಲ ಮುಟ್ಟಿಸ್ತಾರೆ, ನೀಲಂತಾಯಿಯ ಬಂಗಾರವನ್ನ. ಹಿಂಗ ಅನಂತ ರೀತಿಯ ಪವಾಡಗಳು, ನಮ್ಮ ಶರಣ ಬಸವೇಶ್ವರರ ಪವಾಡಗಳನ್ನು ನಾವೆಲ್ಲ ಸದಾಕಾಲವಾಗಿ ಕೇಳುತ್ತೇವೆ. ಅಂತ ಅನರ್ಘ್ಯವಾಗಿರ್ತಕ್ಕಂಥ ಪವಾಡಗಳನ್ನು ಶರಣರು ಮಾಡುತ್ತಾ ಹೊರಟಾರ. ಹೋಗುವಂತಹ ಸಂದರ್ಭದೊಳಗೆ ಸುರಪುರದೊಳಗೆ ಹೇಮಣ್ಣ